ಹಲೋ ಎವ್ರಿವನ್, ನಾನು ಸಂತೋರ್. ಹಾರ್ದಿಕ್ ಪಾಂಡ್ಯ ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾವ ರೀತಿಯಾದಂಥ ಸೆಲೆಬ್ರೇಷನನ್ನು ಮಾಡ್ತಾರೆ ಅಂತ. ಈಗ ಅದೇ ರೀತಿಯಾದಂತಹ ಒಂದು ಸೆಲೆಬ್ರೇಷನ್ ಮಾಡಿದ್ದಕ್ಕೆ ಅವರ ವಿರುದ್ಧ ಒಂದು FIR ಫೈಲ್ ಆಗಿದೆ. ಮಾರ್ಚ್ 8ನೇ ತಾರೀಕು T20 ವಿಶ್ವಕಪ್ಪನ್ನು ಇಂಡಿಯಾ ಗೆಲ್ಲುತ್ತೆ. ಇಂಡಿಯಾ ಮತ್ತು ನ್ಯೂಜಿಲೆಂಡ್ ವಿರುದ್ಧ ಆದಂತಹ ಮ್ಯಾಚಲ್ಲಿ ಫೈನಲ್ಸಲ್ಲಿ ಇಂಡಿಯಾ ಗೆಲ್ತಾರೆ. ದೊಡ್ಡ ಸೆಲೆಬ್ರೇಷನನ್ನು ಮಾಡ್ತಾರೆ. ಆ ಟೈಮಲ್ಲಿ ಈ ಹಾರ್ದಿಕ್ ಪಾಂಡ್ಯ ಅವರು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿದೆಯಲ್ಲ, ಅದೇ ರೀತಿ ಸೆಲೆಬ್ರೇಷನ್ ಮಾಡ್ತಿರೋಂಥ ಟೈಮ್ನಲ್ಲಿ ಏನಾಗುತ್ತೆ, ಅವರು ರಾಷ್ಟ್ರಧ್ವಜವನ್ನು ಅವರಿಗೆ ಮೈಗೆ ಸುತ್ತಕೊಂಡು ಅಷ್ಟೇ ಅಲ್ಲದೆ ಅವರು ಫೋಟೋಸ್ಗಳನ್ನು ತಗೊಳ್ತಾ ಇರ್ತಾರೆ. ತಗೊಂಡಂಥ ಟೈಮ್ನಲ್ಲಿ ಏನು ಮಾಡ್ತಾರೆ ಅಂದರೆ, ಮಹಿಕಾ ಶರ್ಮಾ ಇವರು ಫ್ರೆಂಡ್ ಆಗಿರ್ತಕ್ಕಂತಹ ಮಹಿಕಾ ಶರ್ಮಾ ಬರ್ತಾರೆ. ಅವ್ರ ಜೊತೆಗೆ ಕೂಡ ಇವರು ಮಾತಾಡ್ತಾ ಅಲ್ಲೇ ಓಡಾಡ್ತಾ ಇರ್ತಾರೆ. ಏನು ಮಾಡಿಬಿಡ್ತಾರೆ ಅಂದರೆ, ಅವರು ಆ ಮಹಿಕಾ ಶರ್ಮಾ ಜೊತೆಗೆ ಮಲ್ಕೊಂಡು, ಅಂದರೆ ಅವರ ಇದನ್ನು ರಾಷ್ಟ್ರಧ್ವಜವನ್ನು ಸುತ್ತಕೊಂಡು ಅಲ್ಲಿ ಫೀಲ್ಡಲ್ಲೇ ಮಲಗಿಬಿಡ್ತಾರೆ. ಈ ವಿಚಾರದಿಂದ ಏನಾಗುತ್ತೆ ಅಂದರೆ, ರಾಷ್ಟ್ರಧ್ವಜ ನೆಲಕ್ಕೆ ತಾಗುತ್ತೆ. ಅಂದರೆ ರಾಷ್ಟ್ರಧ್ವಜವನ್ನು ಯಾರೂ ಕೂಡ ಈ ವಸ್ತ್ರಗಳಂತೆ ಧರಿಸಬಾರ್ದು, ಅಷ್ಟೇ ಅಲ್ಲದೆ ಇದನ್ನು ನೆಲಕ್ಕೆ ತಾಗಿಸ್ಬಾರ್ದು ಅನ್ನುವಂತಹ ಒಂದು ನಿಯಮ ಇದೆ. ಅದನ್ನು ಎರಡನ್ನೂ ಕೂಡ ಇವರು ಬ್ರೇಕ್ ಮಾಡಿದ್ದರಿಂದ ಇವ್ರ ಮೇಲೆ ಇವತ್ತು ಕೇಸ್ ಫೈಲನ್ನು ಕೂಡ ಮಾಡಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಂತಹ ಈ ಸಂಭ್ರಮಾಚರಣೆಯಲ್ಲಿ ಈ ಘಟನೆ ನಡೆಯುತ್ತೆ. ಏನಾಗುತ್ತೆ ಅಂದರೆ, ತಕ್ಷಣ ಈ ರಾಷ್ಟ್ರೀಯ ಧ್ವಜ ಅವಮಾನ ಕಾಯ್ದೆ ಅಡಿಯಲ್ಲಿ ಧ್ವಜವನ್ನು ಯಾವುದೇ ಕಾರಣಕ್ಕೂ ನೆಲಕ್ಕೆ ತಾಗಿಸ್ಬಾರ್ದು, ಅಷ್ಟೇ ಅಲ್ಲದೆ ಅದನ್ನು ವಸ್ತ್ರದಂತೆ ಧರಿಸಬಾರ್ದು ಅನ್ನೋಂತಹ ನಿಯಮವನ್ನು ಬ್ರೇಕ್ ಮಾಡೋದ್ರಿಂದ ಈ ವಕೀಲ ವಾಜಿಮ್ ಖಾನ್ ಅನ್ನುವಂಥವರು ಇವರ ವಿರುದ್ಧ ದೂರನ್ನು ಕೊಡ್ತಾರೆ. ಈ ದೂರನ್ನು ಕೊಟ್ಟಂಥ ಟೈಮ್ನಲ್ಲಿ ಪುಣೆಯ ಪೊಲೀಸರು ಇದರ ಬಗ್ಗೆ ತನಿಖೆಯನ್ನು ಮಾಡ್ತಾಯಿದ್ದಾರೆ. ಇದರ ಬಗ್ಗೆ ವಿಚಾರಣೆಯನ್ನು ಕೂಡ ಮಾಡ್ತಾಯಿದ್ದಾರೆ. ಇವರಿಗೆ 3 ವರ್ಷ ಜೈಲು ಕೂಡ ಹಾಕಬೇಕು ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಯಾಕಂದರೆ ಇವರೊಬ್ಬರ ಸೆಲೆಬ್ರಿಟಿ ಆಗಿದ್ದರಿಂದ ಇವ್ರು ಮಾಡಿದ್ದನ್ನು ನೋಡಿ ಸಾಕಷ್ಟು ಜನ ಇವರಿಂದ ಇನ್ಫ್ಲೂಯೆನ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಕಾರಣಕ್ಕೆ ಇಂಥವ್ರನ್ನ ಮೊದಲು ಈ ರೀತಿ ಆಗಬಾರ್ದು ಅಂದರೆ ಇಂಥವರಿಗೆ ಜೈಲು ಶಿಕ್ಷೆ ಆಗಬೇಕು, ಇಲ್ಲ ಒಂದು ಯಾವುದಾದ್ರು ಕಠಿಣ ಕ್ರಮ ತಗೋಬೇಕು ಅಂತ ಹೇಳ್ಕೊಂಡು ಜನ ಮಾತಾಡ್ತಾ ಇದ್ದಾರೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅನ್ನೋ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ವೀಡಿಯೋ ಸಿಗ್ತೀನಿ. ನಮಸ್ಕಾರ.